ಹಳ್ಳಿಯ ಒಂದು ಸುಂದರ ಫಾರ್ಮ್ನಲ್ಲಿ ದಿನ ನಿಧಾನವಾಗಿ ಆರಂಭವಾಗುತ್ತಿತ್ತು. ಅಲ್ಲಿ ಕಿಪ್ಪರ್ ಎಂಬ ಚಿಕ್ಕ ತೋಳ ವಾಸಿಸುತ್ತಿದ್ದ. ಒಂದು ದಿನ ತಪ್ಪಾಗಿ ಅವನು ಆ ಫಾರ್ಮ್ಗೆ ತಲುಪಿಬಿಟ್ಟ. ಹೊಸ ಜಾಗ ನೋಡಿದ ಕಿಪ್ಪರ್ಗೆ ಬಹಳ ಕುತೂಹಲ. ಅವನು ಕೋಳಿಗಳ ಜೊತೆ ಸ್ನೇಹ ಮಾಡತೊಡಗಿದ. ಮೇಕೆಗಳು ಕೂಡ ಅವನನ್ನು ಪ್ರೀತಿಯಿಂದ ನೋಡಿದವು. ಹಂದಿ ಮಕ್ಕಳು ಕಿಪ್ಪರ್ ಜೊತೆ ಆಟವಾಡಿದವು. ಎಲ್ಲರೂ ಅವನ ಸ್ನೇಹಿತರಾದರು. ಆದರೆ ಗೌರಿ ಎಂಬ ಹಸು ಮಾತ್ರ ಅವನನ್ನು ಇಷ್ಟಪಡಲಿಲ್ಲ. ಈ ತೋಳೋ ಮೂರ್ಖ, ನನ್ನ ಸ್ನೇಹಕ್ಕೆ ತಕ್ಕವನೂ ಅಲ್ಲ ಎಂದು ಅವಳು ಯೋಚಿಸಿದಳು. ಅದರಿಂದ ಕಿಪ್ಪರ್ ತುಂಬಾ ದುಃಖಪಟ್ಟ. ಒಂದು ದಿನ ಅಚಾನಕ್ ಗೋದಾಮಿನಿಂದ ಭಯಾನಕ ಶಬ್ದ ಕೇಳಿಬಂದಿತು. ಗೌರಿ ಭಯದಿಂದ ಗದ್ದಲ ಮಾಡುತ್ತಿದ್ದಳು. ಗೌರಿ ಕೋಪಗೊಳ್ಳುತ್ತಾಳೆಂದು ಗೊತ್ತಿದ್ದರೂ ಕಿಪ್ಪರ್ ಗೋದಾಮಿನ ಕಡೆ ಓಡಿದ. ಒಳಗೆ ನೋಡಿದ ಕ್ಷಣ ಕಿಪ್ಪರ್ ಬೆಚ್ಚಿಬಿದ್ದ. ಅಲ್ಲಿ ಒಂದು ದೊಡ್ಡ ಹಾವು ಮಲಗಿತ್ತು. ಕಿಪ್ಪರ್ಗೋ ಭಯವಾಯಿತು. ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವನು ಫಾರ್ಮ್ ತುಂಬ ಹಾರಿ ಎಲ್ಲಾ ಪ್ರಾಣಿಗಳಿಗೆ ಎಚ್ಚರಿಕೆ ನೀಡಿದ. ಎಲ್ಲಾ ಪ್ರಾಣಿಗಳು ಜೋರಾಗಿ ಶಬ್ದ ಮಾಡತೊಡಗಿದವು. ಆ ಶಬ್ದ ಕೇಳಿ ರೈತ ನಿದ್ದೆಯಿಂದ ಎಚ್ಚರಗೊಂಡ. ಅವನು ತಕ್ಷಣ ಗೋದಾಮಿನ ಕಡೆ ಓಡಿದ. ಹಾವನ್ನು ನೋಡಿ ರೈತ ಅದನ್ನು ಓಡಿಸಿದ. ಹಾವು ಭಯದಿಂದ ಫಾರ್ಮ್ ಬಿಟ್ಟು ಓಡಿಹೋಯಿತು. ಫಾರ್ಮ್ ಮತ್ತೆ ಸುರಕ್ಷಿತವಾಯಿತು. ಗೌರಿಗೆ ಕಿಪ್ಪರ್ ಮಾಡಿದ ಧೈರ್ಯ ಅರ್ಥವಾಯಿತು. ನೀನೋ ನನ್ನ ಜೀವ ಉಳಿಸಿದೆ ಎಂದು ಗೌರಿ ಧನ್ಯವಾದ ಹೇಳಿದಳು. ಆ ದಿನದಿಂದ ಕಿಪ್ಪರ್ ಮತ್ತು ಗೌರಿ ಉತ್ತಮ ಸ್ನೇಹಿತರಾದರು. ಕಿಪ್ಪರ್ ಫಾರ್ಮ್ ಕುಟುಂಬದ ಒಂದು ಭಾಗವಾಯಿತು. ಈ ಕಥೆ ನಮಗೆ ಹೇಳುವುದು, ಯಾರನ್ನು ಕಡಿಮೆ ಅಂದಾಜಿಸಬೇಡಿ. ಸಣ್ಣ ಹೃದಯದಲ್ಲೋ ದೊಡ್ಡ ಧೈರ್ಯ ಇರುತ್ತದೆ.